ಅರಮನೆ ನಗರಿ ಮೇಲೆ ಅಗ್ನಿ ದೇವನ ವಕ್ರದೃಷ್ಟಿ ಬಿದ್ದಿದೆ. ಮೈಸೂರಿನಲ್ಲಿ ಸಾಲು ಸಾಲು ಅಗ್ನಿ ಅವಘಡಗಳು ಸಂಭವಿಸ್ತಾ ಇದ್ದಾವೆ. ಚಾಮುಂಡಿ ಬೆಟ್ಟ ವಸ್ತು ಪ್ರದರ್ಶನ ಸ್ಥಳದಲ್ಲೂ ಕೂಡ ಬೆಂಕಿ ಕಾಣಿಸಿಕೊಂಡಿದೆ. ಇದೀಗ ಗಾಲ್ಫ್ ಕ್ಲಬ್ ಪಕ್ಕದಲ್ಲಿ ಬೆಂಕಿಯ ಜ್ವಾಲೆ ಕಾಣಿಸಿಕೊಂಡಿದೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾನೆ ಇದ್ದಾರೆ, ಆದರೂ ಕೂಡ ತಹಬದಿಗೆ ಬರ್ತಾ ಇಲ್ಲ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆಯಷ್ಟೇ ಪಿಂಜರಾಪೋಲ್ ಅಕ್ಕಪಕ್ಕದ ಬಡಾವಣೆಗಳಲ್ಲೂ ಕೂಡ ಈಗ ಆತಂಕ ಎದುರಾಗಿದೆ. ಅಗ್ನಿ ಅವಘಡ ಸಂಭವಿಸಿತ್ತು ನಿನ್ನೆ. ಅಗ್ನಿಯನ್ನು ತಹಬದಿಗೆ ತರುವುದಕ್ಕೆ ಸಾಕಷ್ಟು ಪ್ರಯತ್ನಗಳಾಯಿತು. ಅಗ್ನಿಶಾಮಕ ಸಿಬ್ಬಂದಿಗಳು ಆಗಮಿಸಿದ್ರು, ವಾಹನಗಳು ಆಗಮಿಸಿದ್ವು, ರಾತ್ರಿಯೆಲ್ಲ ಕಾರ್ಯಾಚರಣೆ ಆಯಿತು. ಆದರೂ ಕೂಡ ಬೆಂಕಿ ತಹಬದಿಗೆ ಬರ್ತಾ ಇಲ್ಲ. ಬೆಂಕಿಯ ಕೆನ್ನಾಲಿಗೆ ನಿಧಾನಕ್ಕೆ ವ್ಯಾಪಿಸ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೆ. ದಟ್ಟವಾದಂಥ ಹೊಗೆ ಆವರಿಸಿಕೊಂಡಿದೆ. ಬೆಂಕಿ ತಹಬದಿಗೆ ಬರ್ತಾ ಇಲ್ಲ. ಬೆಂಕಿಯ ವ್ಯಾಪಕತೆ ಹೆಚ್ಚಾಗ್ತಾನೆ ಇದೆ. ಮೈಸೂರಿನಲ್ಲಿ ಸಾಲು ಸಾಲು ಅಗ್ನಿ ಅವಘಡಗಳು ಸಂಭವಿಸ್ತಾನೆ ಇದ್ದಾವೆ. ಸುಮಾರು 60ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಿನ್ನೆ ರಾತ್ರಿ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದರು. 9 ವಾಹನಗಳಿದ್ವು. ಆದರೂ ಕೂಡ ಅಗ್ನಿ ಮಾತ್ರ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಇನ್ನು ಒಂದೊಂದೇ ಪ್ರದೇಶಗಳನ್ನು ಆಹುತಿ ಪಡ್ಕೊಳ್ತಾ ಇದ್ದಾವೆ. ಒಂದು ಕಡೆ ತಾಪಮಾನ ಏರಿಕೆ ಆಗ್ತಾ ಇದೆ. ಜೊತೆಗೆ ಚಳಿಗಾಲ ಮುಗಿಸಿ ಇನ್ನೇನು ನಾವು ಬೇಸಿಗೆ ಕಾಲಿರಿಸ್ತಾ ಇದ್ದೀವಿ. ಮರಗಳು ತಮ್ಮ ಎಲೆಗಳನ್ನು ಶೇಡ್ ಮಾಡಿರ್ತವೆ. ಜೊತೆಗೆ ಒಣಗಿರುವಂಥ ಎಲೆಗಳು ಬೇರೆ. ಕಂಟ್ರೋಲು ತರೋದು ಭಾಳ ಕಷ್ಟ. ರವಿ ಪಾಂಡವಪುರ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವಿ, ನಿನ್ನೆ ರಾತ್ರಿನೂ ಹೇಳ್ತಾ ಇದ್ರಿ ಇವತ್ತು ಬೆಳಗ್ಗೆ ತಹಬದಿಗೆ ಬರ್ಬೋದು ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಅಗ್ನಿಯ ವ್ಯಾಪಕತೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ವಾಸುದೇವ್, ಇದು ಚಾಮುಂಡಿ ಬೆಟ್ಟದಲ್ಲಿ ಅಲ್ಲ, ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಈಗ ಅಗ್ನಿಯ ಅವಘಡ ಆಗಿರೋದು. ಪ್ರಮುಖವಾಗಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಗಾಲ್ಫ್ ಕ್ಲಬ್ ಸಮೀಪದಲ್ಲಿ ಈಗ ಸಂಜೆ ಈಗಷ್ಟೇ 1 ಗಂಟೆ ಹಿಂದೆ ಅಗ್ನಿ ಅವಘಡ ಆಗಿರೋದು. ಇಲ್ಲಿ ರಸ್ತೆ ಹೋಕರು, ದಾರಿ ಹೋಕರು ಯಾರೋ ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆದರೂ ಕೂಡ ಅದು ತಹಬದಿಗೆ ಬರ್ತಿಲ್ಲ. ಅಂದ್ರೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಪಿಂಜರಾಪೋಲ್ನ ಕಾಂಪೌಂಡ್ಗೆ ಹೊಂದಿಕೊಂಡಂತಿರುವ ಜಾಗದಲ್ಲಿ ಸದ್ಯ ಅಗ್ನಿ ಅವಘಡ ಆಗಿರೋದು. ಈ ಒಂದು ಪಕ್ಕದಲ್ಲಿಯೇ ಒಂದು ಲೇಔಟ್ ಕೂಡ ಇದೆ. ಲೇಔಟ್ನ ತ್ಯಾಜ್ಯವನ್ನ ಬಿಸಾಡಿ ಹೋಗಿದ್ದಾರೆ. ಇದರ ಪರಿಣಾಮವಾಗಿ ಬೆಂಕಿ ಇಲ್ಲಿ ಒತ್ತಿ ಉರಿದಿದೆ. ಅಂದ್ರೆ ಬೆಂಕಿಯನ್ನ ಹಾಕುವಂತ ಕೆಲಸಕ್ಕೆ ಇಲ್ಲಿನ ಅಂದ್ರೆ ಕಿಡಿಗೇಡಿಗಳು ಯಾರೋ ಈ ಕುಕೃತ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಅದರ ಪರಿಣಾಮವಾಗಿ ಸುಮಾರು 1/2 ಎಕರೆಗೂ ಹೆಚ್ಚು ಪ್ರದೇಶ ಈ ಒಂದು ಸ್ಥಳದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಬೆಂಕಿ ಹೊತ್ತಿಕೊಂಡು ಉರಿಯುವಂತ ಕೆಲಸಕ್ಕೆ ಮುಂದಾಗಿದೆ. ಈಗಷ್ಟೇ ಅರಣ್ಯ ಸಿಬ್ಬಂದಿಗಳು ಅದನ್ನು ತಹಬದಿಗೆ ತರುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಕೆಲಸವನ್ನ ಮಾಡ್ತಿದ್ರು. ಸುಮಾರು 7 ಮಂದಿ ಅದನ್ನ ತಹಬದಿಗೆ ತರುವ ನಿಟ್ಟಿನಲ್ಲಿ ನಿರಂತರವಾಗಿ ಬೆಂಕಿಯನ್ನು ನಂದಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಬೆಂಕಿಯನ್ನ ತಹಬದಿಗೆ ತರುವಂತಹ ಎಲ್ಲ ಕೆಲಸವನ್ನು ಕೂಡ ಮಾಡಿದ್ರು. ತಹಬದಿಗೂ ಕೂಡ ಬರ್ತಿದೆ. ಅಂದ್ರೆ ಬೆಂಕಿಯ ಕೆನ್ನಾಲಿಗೆ ಪಕ್ಕದಲ್ಲಿರುವಂತಹ ಪಿಂಜರಾಪೋಲ್ಗೆ ವ್ಯಾಪಿಸಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಉಂಟಾಗುತ್ತೆ. ಕಾರಣ ಪಿಂಜರಾಪೋಲ್ನಲ್ಲಿ 4,500ಕ್ಕೂ ಹೆಚ್ಚು ಜಾನುವಾರುಗಳಿವೆ. ಇನ್ನು ಪಕ್ಕದಲ್ಲಿ ಒಂದು ಲೇಔಟ್ ಇದೆ, ಹೊಸ ಲೇಔಟು. ಹಾಗಾಗಿ ಆತಂಕ ಮನೆ ಮಾಡಿತ್ತು. ಆದರೆ ಅರಣ್ಯ ಸಿಬ್ಬಂದಿಗಳು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ನಿರಂತರವಾಗಿ ಆ ಬೆಂಕಿಯನ್ನು ನಂದಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನೇನೋ ಅರ್ಧ ತಾಸು ಅಥವಾ 1 ತಾಸಿನಲ್ಲಿ ಆ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಈ ನಿಟ್ಟಿನಲ್ಲಿ ಈಗ ಮೈಸೂರಿನಲ್ಲಿ ಇದು 3ನೇ ಅವಘಡ. ನಿನ್ನೆ ಮಧ್ಯಾಹ್ನ ಚಾಮುಂಡಿ ಬೆಟ್ಟದಲ್ಲಿ ಅಗ್ನಿ ಅವಘಡ ಏರ್ಪಟ್ಟಿತ್ತು. ಇಡೀ ರಾತ್ರಿ ಹೊತ್ತಿ ಉರಿದಿತ್ತು. ಬೆಳಗಿನ ಜಾವ ಮಂಜಿನಿಂದಾಗಿ ಅದು ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡ ನಿಂತಿದೆ. ಅದು ಸದ್ಯ ತಹಬದಿಗೆ ಬಂದಿತ್ತು. ಮಧ್ಯಾಹ್ನ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಅಗ್ನಿ ಅವಘಡ ಕಾಣಿಸಿಕೊಂಡಿತ್ತು. ಈಗ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಗಾಲ್ಫ್ ಕ್ಲಬ್ ಸಮೀಪದಲ್ಲಿ ಕಾಣಿಸಿಕೊಂಡಿದೆ. ಅಗ್ನಿ ಅವಘಡ ಕಾಣಿಸಿಕೊಂಡು ಆ ಬೆಂಕಿಯನ್ನ ನಂದಿಸುವಂತಹ ಕೆಲಸಕ್ಕೆ ಇಲ್ಲಿನ ಅರಣ್ಯ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.